ಗಮನಿಸಬಹುದು ಪ್ರಗತಿ. ಓಕೆ ಮಧು, ಅನಿಲಿನ ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ? ಆಕ್ಚುಲಿ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿನೇ ಒಂದು ರೀತಿ ಕೇಂದ್ರ ಬಿಂದು ಆಗಿರೋದು. ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆಯಾ ಬಂದ್ಗೆ? ಹೌದು ಪ್ರಗತಿ, ಗಡಿ ಭಾಗದಲ್ಲಿ ಹುಟ್ಟು ತಂದು ತೋರ್ತಕ್ಕಂತಹ ಶಿವಸೇನೆ ಹಾಗೂ ನಾಡದವರು MS ಅನ್ನು ನಿಷೇಧ ಮಾಡಬೇಕು, ಗಡಿ ಭಾಗದ ಅಭಿವೃದ್ಧಿಗೆ ಒತ್ತನ್ನು ನೀಡಬೇಕು, ಮಹದಾಯಿ ಯೋಜನೆಯನ್ನು ಜಾರಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಕೆ ಆಗ್ರಹಿಸಿ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಇದೀಗ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಬಂಧನ ಯಶಸ್ವಿ ಮಾಡೋ ದೃಷ್ಟಿಯಿಂದ ಬೆಳಗಾವಿಯ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ವಿವಿಧ ಸಂಘಟನೆಗಳಿಗೆ ಮನವಿಯನ್ನು ಸಲ್ಲಿಸುತ್ತಿರುವಂಥದ್ದು. ಬೆಳಗ್ಗೆಯಿಂದ ನಿನ್ನೆ ಅಷ್ಟೇ ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಕೂಡ ವಿವಿಧ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಕೂಡ ಪೂರ್ವಭಾವಿ ಸಭೆಯನ್ನು ಮಾಡಿದ್ರು. ಇವತ್ತು ಕೂಡ ಸಾಕಷ್ಟು ಸಂಘಟನೆಗಳ ಪದಾಧಿಕಾರಿಗಳಿಗೆ ಭೇಟಿಯನ್ನು ಆಗಿರುವಂಥದ್ದು. ಗುಲಾಬಿ ಹೂವನ್ನು ಕೊಡುವ ಮೂಲಕ ನಮಗೆ ನಾಳೆ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಕೆಲವೊಂದು ಸಂಘಟನೆಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ, ಇನ್ನು ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಕೊಡುವುದಾಗಿ ಅವರಿಗೆ ಭರವಸೆ ನೀಡುವಂಥದ್ದು, ಮತ್ತು ಕೆಲವು ಸಂಘಟನೆಗಳು ನಾವು ಯಾವುದೇ ರೀತಿಯ ಬಂದ್ಗೆ ಬೆಂಬಲ ಕೊಡುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು. ನಾಳೆ ಆಟೋ ಎಂದಿನಂತೆ ಆಟೋಗಳು ಕೂಡ ಆರಂಭ ಇರ್ತವೆ, ಕ್ಯಾಬ್ಗಳು ಕೂಡ ಆರಂಭ ಇರ್ತವೆ. ಅದ್ರ ಜೊತೆ ವಕೀಲರ ಸಂಘ ಕೂಡ ಬಂದ್ಗೆ ಬೆಂಬಲ ಕೊಡುವುದಾಗಿ ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು. ಏನು ಕಳೆದ 2-3 ತಿಂಗಳಲ್ಲಿ ಮರಾಠ ಭಾಷಿಕರು, ಮರಾಠ ಪುಂಡ್ರೇನಿದ್ದಾರೆ, ಅವರು ಸರ್ಕಾರಿ ಅಧಿಕಾರಿಗಳ ಮೇಲೆ ದರ್ಪವನ್ನು ತೊಡ್ತಿದ್ದಾರೆ, ಹಲ್ಲೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಕಾರಣಕ್ಕೆ ನಾಡದರು MS ನಿಷೇಧ ಮಾಡಬೇಕು ಅಂತೇಳಿ ಮೇನ್ ಅಜೆಂಡಾ ಇರುವಂಥದ್ದು. ಕೆಲ 15 ದಿನಗಳ ಹಿಂದಷ್ಟೇ ಕಂಡಕ್ಟರ್ ಮೇಲೆ ಮರಾಠಿ ಮಾತನಾಡೋಕ್ಕೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಏನು ಹಲ್ಲೆ ಮಾಡಲಾಯಿತು. ಹಲ್ಲೆ ಮಾಡಿದ ಬಳಿಕ ಉಭಯ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಡೀ ರಾಜ್ಯಾದ್ಯಂತ ಈ ಘಟನೆಯನ್ನು ಖಂಡಿಸಿ ಹೋರಾಟವನ್ನು ಮಾಡಿದ್ರು. ಹೀಗಾಗಿ ಈ ಒಂದು ಬಂದ್ ಆ್ಯಕ್ಚುಲಿ ಬೆಳಗಾವಿಯಲ್ಲಿ ಯಶಸ್ವಿ ಆಗಬೇಕಿತ್ತು, ಆದರೆ ಮಿಶ್ರ ಪ್ರತಿಕ್ರಿಯೆ ಸಿಗುವ ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ಕೆಲ ಸಂಘಟನೆಗಳು ಇದಕ್ಕೆ ಬಂದ್ಗೆ ಬೆಂಬಲ ಕೊಟ್ಟರೆ, ಇನ್ನು ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡುವುದಿಲ್ಲ ಅಂತ ಹೇಳ್ತಿರುವಂಥದ್ದು. ಕೇವಲ ಪ್ರವೀಣ್ ಶೆಟ್ಟಿ ಹಾಗೂ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಮಾತ್ರ ಬಂದ್ಗೆ ಬೆಂಬಲ ಕೊಡೋಕೆ ನಿರ್ಧಾರ ಮಾಡಿರುವಂಥದ್ದು. ಕರ್ವೆ ನಾರಾಯಣಗೌಡದ ಕಾರ್ಯಕರ್ತರು ಯಾವುದೇ ರೀತಿಯ ಬಂದ್ಗೆ ಬೆಂಬಲ ನೀಡುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು. ಇವತ್ತಷ್ಟೇ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕುಡೇಳಿ ಚಂದ್ರಶೇಖರ್ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿರುವಂಥದ್ದು. ನಾನು ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತೀನಿ, ನಾಳೆ ಇರ್ತಕ್ಕಂಥ ಹೋರಾಟ ಧಾರವಾಡದಲ್ಲಿ ಕೂಡ ನಾನು ಪಾಲ್ಗೊಳ್ತೀನಿ ಅಂತ ಹೇಳಿದ್ದಾರೆ. ಕೆಲ ರೈತ ಸಂಘಟನೆಗಳು ಬೆಳಗಾವಿಯಲ್ಲಿ ಬಂದ್ಗೆ ಬೆಂಬಲ ಕೊಟ್ಟರೆ, ಇನ್ನು ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಕೊಡೋದಾಗಿ ಹೇಳಿರುವಂಥದ್ದು. ಪ್ರಗತಿ. ಓಕೆ ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.